ಏಯ್, ಎಷ್ಟೋ ಧೈರ್ಯ ನಿಂಗೆ? ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಬರಲ್ಲ. ಮಾತಾಡು. ಇಲ್ಲಿಗೆ ಬಂದು ಗಲಾಟೆ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಧೈರ್ಯ ಯಾಕೆ ಬೇಕು? ರಚನನ್ ಬಗ್ಗೆ ಈ ಕಚ್ಚಡ ನನ್ನ ಮಕ್ಕಳು ಕೆಟ್ಟದಾಗಿ ಮಾತಾಡ್ತಾ ಇದ್ರು, ಅದಕ್ಕೆ 4 ತಕ್ಕಿದ್ದೀನಿ. ಅವಳ ಡಿಗ್ನಿಟಿ ಕಾಪಾಡೋದು ನನ್ನ ಹಕ್ಕು, ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಹಕ್ಕಿನ ಬಗ್ಗೆ ನೀನ್ ಮಾತಾಡ್ಬೇಡ. ನೋಡು, ರಚನಾ ಈ ಕಾಲೇಜಿನ ಸ್ಟೂಡೆಂಟ್. ರಚನಾ ಡಿಗ್ನಿಟಿ ಬಗ್ಗೆ ವಿಚಾರಿಸೋದಕ್ಕೆ ಕಾಲೇಜ್ ಇದೆ, ಸ್ಟಾಫ್ ಇದೆ, ಮ್ಯಾನೇಜ್ಮೆಂಟ್ ಇದೆ. ನಿನಗೆ ಯಾವ ಹಕ್ಕಿದ್ಯೋ ನನ್ನ ಸ್ಟೂಡೆಂಟ್ಸ್ಗಳ ಮೇಲೆ ಕೈ ಹಾಕೋದಕ್ಕೆ? ಇಡಿಯಟ್, ನಿನ್ನ ಎಷ್ಟು ಸಲ ಹೇಳ್ಬೇಕು? ನನ್ನ ತಂಗಿ ವಿಷಯಕ್ಕೆ ಬರ್ಬೇಡ ಅಂತ ಎಷ್ಟು ಸಲ ಹೇಳ್ಬೇಕು? ದಯವಿಟ್ಟು ಬಿಟ್ಬಿಡಿ ಸರ್. ಕಮಲಿ ಅವರೇ, ಹೇಗ್ ಬಿಡಕ್ಕಾಗತ್ತೆ? ಇವ್ನು ಮಾಡಿರೋ ಕೆಲ್ಸಕ್ಕೆ. ಸರ್ ಬ್ಯಾಡ, ಇನ್ನೊಂದು ಮಾತು ಆಡ್ಬೇಡಿ. ನನ್ನ ಮಾತಿನ ಮೇಲೆ ನಂಬಿಕೆ ಐತೆ ತಾನೆ? ಸಾರಿ ತಂಗಿ, ನಾನು ಸುಮ್ಕಿರೋಣಯ್ಯ. ಸಾರಿ ಅಂತೆ ಸಾರಿ. ನೀನ್ ಏನ್ ಅನ್ಕೊಂಡಿದ್ಯಾ? ಏನ್ ಮಾಡಕ್ ಹೊರಟಿದ್ಯಾ? ನಾನೇನ್ ಮಾಡ್ಲಿ ಕಮಲಿ, ಮನೆ ಹತ್ರ ಬಂದು ರಚನಾ ಸಿಗ್ಲಿಲ್ಲ, ಮುಖ ತೋರಿಸ್ಬಿಡ ಅಂತ ಕಂಡೀಷನ್ ಬೇರೆ ಹಾಕಿದ್ದಾಳೆ. ಎಷ್ಟೇ ಆಗ್ಲಿ ನಾನು ಅವಳು ಗಂಡ ಅಲ್ವೇನವ್ವ? ದೂರದಿಂದನಾದ್ರೂ ಅವಳ ಮುಖ ನೋಡ್ಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ಬಂದೆ. ಓ, ಗಂಡ ಅನ್ನೋ ಅಧಿಕಾರ ಚಲಾಯಿಸಕ್ ಬಂದ್ಬಿಟ್ಟೆ ಅಲ್ವಾ? ನೀನು ನನ್ನ ತಪ್ಪು ತಿಳ್ಕೊತಿದ್ಯಲ್ಲವ್ವ. ಏನೋ ಒಂಚೂರು ಬೇಜವಾಬ್ದಾರಿ ಇರ್ಬೋದು, ಆದ್ರೆ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಏನು ಬೇಜವಾಬ್ದಾರಿನ? ಕಳ್ತನ, ರೌಡಿಸಮು ಇದೆಲ್ಲ ಹೊಸಿ ಬೇಜವಾಬ್ದಾರಿನ ಅಣ್ಣಯ್ಯ? ಇಲ್ಲ ತಂಗಿಯಪ್ಪ, ಅದೆಲ್ಲ ಹಳೆ ಕತೆ. ನಾನೀಗ ಒಳ್ಳೆಯವನಾಗಿದ್ದೀನಿ, ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿಯಕ್ ಶುರು ಮಾಡಿದ್ದೀನಿ. ಆಹಾ ಓಹೋ ಅನ್ನೋ ತರ ಕೆಲಸ ಅಲ್ಲದೆ ಇದ್ರು ಮರ್ಯಾದೆಯಿಂದ ಬದುಕ್ತಾ ಇದ್ದೀನಿ. ಇಲ್ಲ ಅಮರಣ್ಣ, ನನ್ಗೆ ಯಾಕೋ ನಿನ್ ಮಾತುಗಳನ್ನ ನಂಬೋದಕ್ಕೆ ಸ್ಯಾನೆ ಕಷ್ಟ ಆಯ್ತೈತೆ. ಪ್ಲೀಸ್ ಹಂಗ ಅನ್ಬೇಡವ ಕಮ್ಲಿ, ನೀನಾದ್ರು ನನ್ನ ಮಾತು ನಂಬು. ನೋಡು, ರಚನಾ ಹತ್ರ ಹೋಗಿ ಮಾತಾಡು, ನನಗೆ ಒಂದೇ ಒಂದು ಚಾನ್ಸ್ ಕೊಡೋ ಕೇಳು. ನಾನೇನು, ನನ್ನ ಪ್ರೀತಿ ಏನು ಅಂತ ಅವಳಿಗೆ ಖಂಡಿತ ಅರ್ಥ ಮಾಡಿಸ್ತೀನಿ. ಅವಳ ನಂಬಿಕೆನ ಉಳಿಸ್ಕೋತೀನಿ. ಸದ್ಯಕ್ಕೆ ನಂಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಯ್ತಿಲ್ಲ ಅಮರಣ್ಣ. ಈಗ ಸಮಯ ಬೇರೆ ಸರಿ ಇಲ್ಲ, ನೀನ್ ಸುಮ್ಕಿದ್ ಬಿಡದೆ ವಾಸಿ. ಮುಂದೆ ಏನಾಯ್ತಾಯ್ತೋ ನೋಡುಮ್ಮ. ಸದ್ಯಕ್ಕೆ ನೀನ್ ಇಲ್ಲಿಂದ ಹೊಂಟ್ಬಿಡು, ಅದೇಯ ಎಲ್ರಿಗೂ ಒಳ್ಳೇದು. ಮೊದಲನೇ ದಿವಸ ನನ್ನ ಸರಿಯಾದ ಸಮಯ ಕಾಲೇಜಿಗೆ ತಲುಪಿಸಿ ನನ್ನ ಮರ್ಯಾದೆ ಉಳಿಸ್ಕೊಟ್ಟೆ. ಥ್ಯಾಂಕ್ಸ್.
ಎಲ್ಲ ಹೊಂಟೋದ್ರು ಈ ರಿಷಿ ಸರ್? ಸರ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನಾನು ನಿಮ್ಮನ್ನ ಎಲ್ಲೆಲ್ಲ ಹುಡುಕ್ದೆ ಗೊತ್ತಾ? ಎಲ್ರು ಕಾಯ್ತವ್ರೆ, ಬನ್ನಿ ಊಟಕ್ಕೆ ಹೋಗುಮ. ಇಲ್ಲ ಕಮಲಿ ಅವರೇ, ನಂಗೆ ಯಾಕೋ ಊಟ ಬೇಡ ಅನ್ನಿಸ್ತದೆ, ನೀವು ಹೋಗಿ ಬನ್ನಿ. ಸರ್, ಕಾಲೇಜಿಂದ ಬಂದಾಗ ನೀನು ನೋಡ್ತೀನಿ, ನೀವು ಯಾಕೋ ಒಂಥರ ಬೇಸರದಾಗಿದ್ದೀರಾ? ಓ, ಕಾಲೇಜ್ ತವ ಅಮರಣ್ಣ ಬಂದು ಗಲಾಟೆ ಮಾಡಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಇರಲ್ವಾ ಕಮಲಿ ಅವರೇ? ಆ ಅಮರಿಂದ ನನ್ನ ತಂಗಿಗೆ ಇಷ್ಟೆಲ್ಲ ಕಷ್ಟಗಳು, ಇಷ್ಟೆಲ್ಲ ಟಾರ್ಚರ್ಗಳಾಗ್ತಾ ಇದ್ರೆ ಒಬ್ಬ ಅಣ್ಣನಾಗಿ ನನ್ನ ಕೈಲಿ ಏನೂ ಮಾಡೋಕ್ಕಾಗದೆ ಹೆಲ್ಪ್ಲೆಸ್ ಆಗಿದ್ದೀನಿ ಅಂತ ನನ್ನ ಮೇಲೆ ನನಗೆ ಸಿಟ್ಟು ಬರ್ತಿದೆ. ಸರ್, ನೀವು ಈ ರೀತಿ ಸಿಟ್ಟು ಬೇಸರ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಗೆ ನನ್ನ ಪರಿಹಾರ ಸಿಗ್ತೈತೆ ಹೇಳಿ? ನೀವೇ ಹೇಳಿ ಕಮಲಿ ಅವರೇ, ಆ ಅಮರಿಂದ ಅಷ್ಟೆಲ್ಲ ಪ್ರಾಬ್ಲಮ್ಗಳಾಗಿದೆ, ಇನ್ನು ಮುಂದೆ ಕಣ್ಣಿಗೆ ಕಾಣಿಸ್ಕೊಂಬೇಡ ಅಂತ ಹೇಳಿದ್ಮೇಲೂ ಹೀಗೆ ಪದೇ ಪದೇ ಎಲ್ಲಂದ್ರೆ ಅಲ್ಲಿ ರಚನೆ ಕಾಣಿಸ್ಕೊಂಡ್ರೆ ಅವಳು ಯಾವುದನ್ನ ಮರಿಬೇಕು ಅಂತಿದ್ದಾಳೋ ಅದು ಮತ್ತೆ ನೆನಪಾಗಲ್ವಾ? ಅದರಿಂದ ಅವಳಿಗೆ ಡಿಸ್ಟರ್ಬ್ ಆಗಲ್ವಾ? ಸರ್, ತಾಳಿ ಕಟ್ಟಿರೋ ಗಂಡನ್ನ ಅವಳು ಮರ್ತ್ಬಿಟ್ಟವಳೆ ಅಂತನೋ ಅಥವಾ ಮರೆಯಕ್ಕೆ ಪ್ರಯತ್ನ ಪಡ್ತಾವಳೆ ಅಂತನೋ ನೀವು ಹೆಂಗ್ ಅನ್ಕೊಂಡ್ರಿ ಸರ್? ರಚನಾ ಅಮರಣ್ಣನ ಮರ್ತ್ಬಿಟ್ಟವಳೆ ಅನ್ಕೊಂಡ್ರ? ವಾಟ್? ಏನು ಹೇಳ್ತೀರಾ ಕಮಲಿ ಅವರೇ? ಏನಿಲ್ಲ ಬಿಡಿ ಸರ್, ಕೆಲವೊಂದು ಪ್ರಶ್ನೆಗಳಿಗೆ ಕಾಲನೇ ಉತ್ತರ ಕೊಡಬೇಕು. ಅಲ್ಲಿ ತನಕ ನಾವು ಕಾಯ್ಬೇಕು ಆಟೆಯ. ಬನ್ನಿ ಸರ್, ಎಲ್ಲರೂ ಊಟಕ್ಕೆ ಕಾಯ್ತವ್ರೆ, ಹೋಗಿ ಊಟ ಮಾಡೋಣ. ಬನ್ನಿ ಸರ್. ಅಬ್ಬ, ಅಂತೂ ಪಾರ್ವತಿ ಪರಮೇಶ್ವರರು ಕೈಲಾಸದಿಂದ ಕೆಳಗಿಳಿದು ಬಂದರು. ಬನ್ನಿ, ನಿಮ್ಗೆ ಕಾಯ್ತಾ ಇದ್ವಿ. ಏನ್ ಮಾವಯ್ಯ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ವಿಷಯ? ಏನು ವಿಷಯ ಅಂದ್ರೆ ಇವತ್ತು ಒಂಥರ ಸ್ಪೆಷಲ್ ಅಲ್ವಮ್ಮ? ಮದುವೆ ಆದ್ಮೇಲೆ ಫಸ್ಟ್ ಡೇ ಕಾಲೇಜ್ಗೆ ಹೋಗಿ ಬಂದಿದ್ಯಾ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹ್ಞೂ ಮಾವಯ್ಯ, ಚಂದಾಗಿತ್ತು. ರಚು, ಹೇ ರಚನಾ, ನಿನ್ ಕಾಲೇಜ್ ಡೇ ಹೇಗಿತ್ತು ಇವತ್ತು ಒಂದೇ? ಇದೇನ್ ರೀಸಿ ಸರ್, ಸುಮ್ಕೆ ಕುಂತ್ಕೊಂಡ್ಬಿಟ್ರಿ? ನಿಮ್ಗಿಷ್ಟ ಅಂತ ಹುರುಳಿಕಾಯಿ ಪಲ್ಯ ಮಾಡಿದ್ದೀನಿ. ಇದೇನಿದು? ಇಷ್ಟೊತ್ತಿಗಾಗ್ಲೇ ಅಣ್ಣ ತಂಗಿರು ಇಬ್ರು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಜಗಳ ಆಡ್ಕೊಂಡಿರ್ಬೇಕಿತ್ತು. ಇವತ್ತು ಸೈಲೆಂಟ್ ಆಗಿದ್ದೀರಾ? ಏನು, ಎನಿ ಫೈಟಿಂಗ್? ರಿಷಿ, ನಾನು ಆಗ್ಲಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಯಾಕಿಬ್ರು ಡಲ್ ಆಗಿದ್ದೀರಾ? ಕಾಲೇಜಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ? ರಚನಾ, ಯಾಕವಿ ಸುಮ್ಮನೆ ಕುಂತಿದ್ಯಾ? ನಿಂಗೆ ಅನ್ನ ಇಷ್ಟ ಆಗಕ್ಕಿಲ್ಲ ಅಂತ ದೋಸೆ ಮಾಡೀವ್ನಿ, ತಗ. ಕಮಲಿ, ಮಾತಾಡ್ತಿರ್ಬೇಕಾದ್ರೆ ಮಧ್ಯೆ ಮಾತಾಡಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ವಾ ನಿನಗೆ? ರಿಷಿ, ನೀನು ಹೇಳು, ಏನಾಯ್ತು? ಅಮ್ಮ, ಇವತ್ತು ಕಾಲೇಜ್ಗೆ ಅಮರ್ ಬಂದಿದ್ದ. ಅಲ್ಲಿ ಗಲಾಟೆ ಆಯ್ತು, ಅದಕ್ಕೆ ಅಣ್ಣ ಅಪ್ಸೆಟ್ ಆಗಿದ್ದಾನೆ. ರಚ್ಚು, ಅಮರ್ ಯಾಕೆ ಅಲ್ಲಿಗೆ ಬಂದಿದ್ದ?
ವಾಟ್ಸ್ ಹ್ಯಾಪನಿಂಗ್ ರಿಷಿ? ಅವನನ್ನು ಒಳಗೆ ಬಿಟ್ಟವ್ರು ಯಾರು? ಅದೇ ನನಗೂ ಗೊತ್ತಿಲ್ಲ ಅಮ್ಮ. ಅದು ಯಾವ ಉದ್ದೇಶ ಇಟ್ಕೊಂಡು ಒಳಗಡೆ ಬಂದಿದ್ನೋ ಏನೋ. ಸೆಕ್ಯೂರಿಟಿ ಗಾರ್ಡ್ಗೆ ಗೊತ್ತಾಗಿಲ್ಲ. ಫಸ್ಟ್ ಡೇ ಅಲ್ವಾ, ಎಲ್ರ ಜೊತೆ ಇವನು ಒಳಗಡೆ ಹೋಗ್ಬಿಟ್ಟಿದ್ದಾನೆ. ಬಟ್ ಡೋಂಟ್ ವರಿ, ಇಟ್ ವೋಂಟ್ ಹ್ಯಾಪನ್ ಅಗೈನ್. ಸೆಕ್ಯೂರಿಟಿನ ಟೈಟ್ ಮಾಡೋದಕ್ಕೆ ಹೇಳಿದ್ದೀನಿ ನಾಳೆಯಿಂದ. ಹೊರಗ್ನವ್ರನ್ನ ತಡಿಬೋದು ರಿಷಿ, ಆದ್ರೆ ಸಪೋರ್ಟ್ ಒಳಗಿನವರಿಂದಾನೇ ಇದ್ರೆ ಏನ್ ಮಾಡಕ್ಕಾಗತ್ತೆ ಹೇಳು? ಅಮ್ಮ ಪ್ಲೀಸ್, ಆ ಥರ ಎಲ್ಲ ಏನೂ ಇಲ್ಲ. ಅಷ್ಟಕ್ಕೂ ನಮ್ಮ ಮನೇಲಿ ಯಾಕೆ ಅವನಿಗೆ ಸಪೋರ್ಟ್ ಮಾಡ್ತಾರಮ್ಮ? ನೀವೇನೇನೋ ಅಸ್ಯೂಮ್ ಮಾಡಿಕೊಂಡು ಸುಮ್ಮನೆ ಟೆನ್ಷನ್ ಆಗಬೇಡಿ. ಈಗಿರೋ ಟೆನ್ಷನ್ನೇ ಸಾಕಾಗಿದೆ. ಬಟ್ ಸ್ಟಿಲ್ ರಿಷಿ, ಎಷ್ಟು ದಿನ ಹೀಗೆ ನಡೆಯುತ್ತೆ? ನಂಗೆ ರಚನಾದೇ ಚಿಂತೆ ಆಗಿದೆ. ಐ ಆಮ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ಹರ್. ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಹುಡುಕ್ಬೇಕು. ಮಾವಯ್ಯ, ಚಿಕ್ಕವಳು ದೊಡ್ಡ ಮಾತು ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನನ್ಗನ್ಸೋ ಪ್ರಕಾರ ಈ ಸಿದಾಗೆ ರಚನೆನ ಅಭಿಪ್ರಾಯನೂ ಏನೈತೆ ಅಂತ ತಿಳ್ಕೊಳ್ಳೋದು ಮುಖ್ಯ ಅನ್ನಿಸ್ತೈತೆ ಮಾವಯ್ಯ. ಏಟೇ ಆದರೂ ಇದವಳ ಭವಿಷ್ಯದ ಪ್ರಶ್ನೆ ಅಲ್ವಾ ಮಾವಯ್ಯ? ದುಡ್ಕಿ ಯಾವ ನಿರ್ಧಾರನೂ ತಗೋಬಾರ್ದು ಅಂತ. ಸ್ಟೇಟಸ್ ಡಿಗ್ನಿಟಿ ಆ ಕಡೆ ಇರಲಿ ಸರ್. ಮೊದಲು ಹೆಣ್ಮಕ್ಳು ಡಿಗ್ನಿಟಿಗೆ ರೆಸ್ಪೆಕ್ಟ್ ಸಿಗಬೇಕು. ರಚನನ್ ಬಗ್ಗೆ ಈ ಕಚ್ಚಡ ನನ್ನ ಮಕ್ಕಳು ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಅದಕ್ಕೆ 4 ತಕ್ಕಿದ್ದೀನಿ. ಅವಳ ಡಿಗ್ನಿಟಿ ಕಾಪಾಡೋದು ನನ್ನ ಹಕ್ಕು. ಅದರ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ರಿಷಿ ಸರ್, ಊಟ ಜಾಸ್ತಿಯಾಗಿ ಯಾಕೋ ಹೊಟ್ಟೆ ಭಾರ ಅನ್ನಿಸ್ತೈತೆ. ಹಂಗೆ ಹೋಗಿ ಒಂದು ಸುತ್ತ ಹಾಕೊಂಬರುಮಾ, ನಿಮಗೂ ಮನ್ಸು ತಿಳಿ ಅನ್ನಿಸ್ತೈತೆ. ಇಲ್ಲ ಕಮಲಿ ಅವರೇ, ನೀವು ಹೋಗಿ ಬನ್ನಿ. ನಂಗೆ ಯಾಕೋ ಮೂಡಿಲ್ಲ. ಅದು ಹೆಂಗಾಯ್ತೈತೆ ರಿಷಿ ಸರ್? ನೀವು ಬರಲೇಬೇಕು. ನೋಡಿ, ಸ್ವಲ್ಪನೂ ವ್ಯಾಯಾಮ ಇಲ್ಲದೆ ಹೆಂಗೆ 2 ಸುತ್ತ ಗುಂಡುಗಾಗಿದ್ದೀರಾ ಅಂತ. ಹಿಂಗೆ ಆದರೆ ಇನ್ನು ಸ್ವಲ್ಪ ದಿನಕ್ಕೆ ನಾನು ನೀವು ಗುಂಡಪ್ಪ ಆಗ್ಬಿಡ್ತೀವಿ ಆಟಯ್ಯ. ರಿಷಿ ಸರ್, ಸರ್ ಬೇಸರ ಆಯ್ತಾ? ಸಾರಿ ಸರ್. ಇಲ್ಲ ಕಮಲಿ ಅವರೇ, ಅದು ಸರಿ. ರಚನಾ ಊಟ ಮಾಡಿದ್ಲಾ? ಇಲ್ಲ ಸರ್, ಅವಳು ಚಾನೇ ಬೇಸರದಾಗ ಅವಳೆ. ಅದಕ್ಕೆಯ ಮಾವಯ್ಯ ಊಟ ತಗೊಂಡು ಅವಳ ರೂಮ್ಗೆ ಹೋಗೋರೆ. ಮಾವ ಹಿಂಗೆ ರಚನೆನ ಹೇಗೆ ಸಮಾಧಾನ ಮಾಡಬೇಕು ಅಂತ ಸೆಂದಾಗ ಗೊತ್ತು. ನೀವೇನು ತಲೆ ಕೆಡ್ಸ್ಕೋಬೇಡಿ, ಅವಳು ಸರಿ ಹೋಯ್ತಾಳೆ. ಸಾರಿ ಅಪ್ಪ, ನಾನು ಕಾಲೇಜ್ಗೆ ಹೋಗಿಲ್ಲ ಅನ್ನೋ ವಿಷಯನ ಮುಚ್ಚಿಡ್ತಾ ಇದ್ದೀನಿ. ರಚು, ಅಪ್ಪ ತಿನ್ನು. ನೀವ್ ಯಾಕೆ ತರಕ್ ಹೋದ್ರಿ? ಏನು ತಿಂದೆ ಹಾಗೆ ಎದ್ದು ಬಂದ್ಯಲ್ಲಮ್ಮ. ಏನಾದ್ರು ತಿನ್ನು. ಹಸ್ಕೊಂಡು ಮಲ್ಕೊಂಡ್ರೆ ಮಧ್ಯರಾತ್ರಿ ಹೊಟ್ಟೆ ಸಂಕಟ ಆಗುತ್ತೆ. ಸ್ವಲ್ಪ ತಿನ್ನು. ಬೇಡ ಅಪ್ಪ, ನಂಗೆ ಹಸಿವಿಲ್ಲ. ರಚನಾ, ನಿನ್ನ ಮನಸ್ಸಲ್ಲಿ ಏನೇನೋ ಗೊಂದಲ ಆಗ್ತಿದೆ ಅಂತ ನನಗೂ ಅರ್ಥ ಆಗುತ್ತೆ ಕಂದ. ಹಾಗಂತ ಹೊಟ್ಟೆ ಮೇಲೆ ಕೋಪ ತೋರಿಸ್ಬಾರ್ದಲ್ವ ಕಂದ? ಮನ್ಸಲ್ಲಿ ಇಷ್ಟೊಂದು ಕನ್ಫ್ಯೂಷನ್ನು ಟೆನ್ಷನ್ನು ಇದ್ದಾಗ ಊಟ ಹೇಗೆ ಸೇರುತ್ತಪ್ಪ? ನಂಗೆ ಬೇಡ. ನನಗೆ ಅರ್ಥ ಆಗುತ್ತೆ ಕಂದ. ಯಾರು ಏನೇ ಹೇಳಿದ್ರು ನಿನ್ನ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನೀನು ಮಾತ್ರ ಅನಲೈಸ್ ಮಾಡೋಕ್ಕೆ ಸಾಧ್ಯ.
ಯು ನೋ ಯೋರ್ ಸಿಚುಯೇಷನ್ ವೆರಿ ವೆಲ್, ರೈಟ್? ಟೆಲ್ ಮೀ, ಈ ಪ್ರಾಬ್ಲಮ್ಗೆ ನಿನ್ನ ಹತ್ರ ಏನಾದರೂ ಸೊಲ್ಯೂಷನ್ ಇದೆಯಾ? ಹಾಗೇನಾದರೂ ಇದ್ರೆ ನನ್ನ ಹತ್ರ ಡಿಸ್ಕಸ್ ಮಾಡು. 100% ನೀನು ಏನೇ ನಿರ್ಧಾರ ತಗೊಂಡ್ರು ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ. ನೀನು ಖುಷಿಯಾಗಿರ್ಬೇಕು ಕಂದ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಪ್ಪ. ಐ ಆಮ್ ಸೋ ಕನ್ಫ್ಯೂಸ್ಡ್. ನನ್ನ ಫ್ಯೂಚರ್ ಪೂರ್ತಿ ಬ್ಲ್ಯಾಂಕ್ ಆಗಿದೆ ಅನಿಸ್ತಿದೆ. ನನ್ನ ಲೈಫೇ ಡೆಡ್ ಎಂಡಿಗೆ ಬಂದ್ಬಿಟ್ಟಿದೆ ಅಂತ ಫೀಲ್ ಆಗ್ತಿದೆ ಅಪ್ಪ. ರಚ್ಚು, ಹಾಗಂತ ನೀನು ಯಾವಾಗಲೂ ಹೀಗೆ ಕೊರಗ್ತಾ ಇದ್ರೆ ಹೇಗೆ ಕಂದ? ನೋಡು, ಈ ಸಮಸ್ಯೆಗೆಲ್ಲ ಹೇಗಾದ್ರೂ ಒಂದು ಫುಲ್ ಸ್ಟಾಪ್ ಹಾಕ್ಬೇಕಲ್ವಾ? ಬಟ್ ಹೇಗಪ್ಪ, ಹೇಗಿದನ್ನು ಸಾಲ್ವ್ ಮಾಡೋದು? ಅವನು ಹೀಗೆ ಪದೇ ಪದೇ ನಿನ್ನ ಎದುರಿಗೆ ಬರೋದ್ರಿಂದ ನೀನು ತುಂಬ ಡಿಸ್ಟರ್ಬ್ ಆಗ್ತಿದ್ರೆ ಹೇಳು. ಅವನ ಜೊತೆ ನಾನು ಮಾತಾಡ್ತೀನಿ. ನೀನು ಹೂ ಅಂದರೆ ಮಾತ್ರ. ಬೇಡಪ್ಪ, ಸುಮ್ಮನೆ ಇದ್ಬಿಡೋಣ. ಅದು ಏನಾಗುತ್ತೋ ಆಗಲಿ, ಹೇಗೆ ಬರುತ್ತೋ ಹಾಗೆ ಫೇಸ್ ಮಾಡ್ತೀನಿ. ನೋ, ಹಾಗಂದ್ರೆ ಹೇಗೆ ಕಂದ? ಲಾಜಿಕಲಿ ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಈಗ ನಾನು ಯಾವ ಲಾಜಿಕ್ಕು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿಲ್ಲ ಅಪ್ಪ. ಸದ್ಯಕ್ಕೆ ಈಗೆಲ್ಲ ಹೇಗಿದೆಯೋ ಹಾಗೆ ಇದ್ಬಿಡ್ಲಿ. ನೋಡೋಣ, ನನ್ನ ಹಣೆ ಬರ ಹೇಗಿದೆಯೋ ಹಾಗಾಗತ್ತಷ್ಟೆ. ಇಷ್ಟೊಂದು ಹೋಪ್ಸ್ ಕಳ್ಕೋಬೇಡ ಕಂದ. ನೋಡು, ಏನೇ ಆದರೂ ಈ ಅಪ್ಪ ನಿನ್ನ ಜೊತೆಲಿ ಇದ್ದೇ ಇರ್ತಾನೆ. ನೆನಪಿರ್ಲಿ. ಐ ಲವ್ ಯು ಕಂದ. ಐ ಲವ್ ಯು ಟು ಅಪ್ಪ. ಈಗ ದೋಸೆ ತಿಂತೀಯಾ? ನಿನ್ನ ಫೇವ್ರೆಟ್ ಬೇರೆ. ಇದನ್ನು ಹಾಗೆ ಬಿಟ್ರೆ ಹೇಗೆ? ಅಡ್ಗೆ ರಚನಾ ಸ್ಥಿತಿ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗುತ್ತೆ ಕಮಲಿ ಅವರ. ನೀವು ಯೋಚನೆ ಮಾಡಬೇಡಿ ರಿಸಿ ಸರ್. ಮಾವಯ್ಯ ಅವಳು ತಾವ ಮಾತಾಡಕ್ಕೆ ಹೋಗೋರೆ, ಎಲ್ಲನೂ ಸರಿ ಆಯ್ತೈತೆ. ಜೊತೆಗೆ ನೀವು ನಿಮ್ಮ ಮನಸ್ಸನ್ನ ಗೆಲ್ವಾಗಿ ಇಟ್ಕೋಬೇಕು ತಾನೆ. ನೀವೇ ಹೆಂಗಿದ್ರೆ ರಚನನ ಮನ್ಸಿಗೆ ನೋವಾಗಕ್ಕಿಲ್ವಾ ಯೋಳಿ? ನೀವೇ ತಾನೇ ಅಲ್ವಾ ಸರ್ ಅವಳಿಗೆ ಧೈರ್ಯ ಕೊಡಬೇಕಾದವರು? ಎಲ್ಲ ಸರಿ ಹೋಗುತ್ತಲ್ವಾ ಕಮಲಿ ಅವರ? ಖಂಡಿತವಾಗ್ಲೂ ಆಯ್ತೈತೆ ಸರ್. ಎಲ್ಲಿ ಎದೇಳಿ ಮೇಲೆ ತಣ್ಣ ಗಾಳಿ ಬೀಸ್ತೈತೆ, ಹೋಗೊಂದು ಸುತ್ತಾಕೊಂಬರಮ್ಮ. ಎಲ್ಲ ಸರಿ ಹೋಯ್ತೈತೆ ಯೋಳಿ ಸರ್. ಬನ್ನಿ.